ಕೇಳಿಸ್ತಾ ಹಿಂದಿನವ್ರಿಗೆ? ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಮಾನ್ಯ ಸಂತೋಷ್ ಲಾಡ್ ಅವರು 70% ಶೈಕ್ಷಣಿಕ ಸಹಾಯಧನ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನು ಕೊಡ್ತಿದ್ರಲ್ಲ ಕಡಿತಗೊಳಿಸ್ಬಿಟ್ಟು 1,000ದಿಂದ 11,000 ಇಳಿಸಿದ್ದಾರೆ. ಅದು ಎಷ್ಟಿತ್ತಪ್ಪ ಅಂತಂದರೆ 5,000ದಿಂದ 70,000 ತನಕ ಇತ್ತು. ನಮ್ಮ ಮಕ್ಕಳು, ಕಟ್ಟಡ ಕಾರ್ಮಿಕರ ಮಕ್ಕಳು ಅದೇ ಶೈಕ್ಷಣಿಕ ಸಹಾಯಧನ ಪಡ್ಕೊಂಡು ಎಲ್ಲ ಉನ್ನತ ಸ್ಥಾನಕ್ಕೆ ಹೋಗಂತ ಕನಸನ್ನು ಕಟ್ಕೊಂಡವ್ರು ನಮ್ಮರು. ಅದಕ್ಕೆ ಎಳ್ಳು ನೀರು ಬಿಟ್ಟಂತ ಸಚಿವ ಅಂತಂದ್ರೆ ಸಂತೋಷ್ ಲಾಡ್. ಏನಂತೀರಿ? ಒಳ್ಳೆಯ ಮತ್ತೆ ಚಪ್ಪಾಳೆ. ಸರ್ಕಾರ ಯಾವುದೇ ಆಗಿರಲಿ, ಸರ್ಕಾರ ಇರ್ತಕ್ಕಂಥ ಸರ್ಕಾರಗಳು ಕಾರ್ಮಿಕರ ಬದ್ಧತೆ, ಕಾರ್ಮಿಕರ ನಿಷ್ಠೆಗೆ, ಕಾರ್ಮಿಕರಿಗಾಗಿ ಈ ಕಾಯ್ದೆಯನ್ನು ತಂದಿರ್ತಕ್ಕಂಥದ್ದು ಅನ್ನೋದನ್ನು ಮುಂದೆ ನೋಡ್ಕೊಂಡು ಕಾಯ್ದೆನ ತಿದ್ದುಪಡಿ ಮಾಡಬೇಕಾಗಿದೆ. ಇದು 1996ರಲ್ಲಿ ಕೇಂದ್ರ ಸರ್ಕಾರ ಬರೆದಿರ್ತಕ್ಕಂಥ, ಕೇಂದ್ರ ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥ ಆಕ್ಟ್. ಇದರಲ್ಲಿ ಯಾವುದನ್ನು ಕೂಡ ಕಡಿಮೆ ಮಾಡಿರಿ ಅಂತ ಹೇಳಿಲ್ಲ, ಇದನ್ನ ಜಾಸ್ತಿ ಮಾಡ್ಕೊಂತ ಹೋಗ್ರಿ, ಇಂಪ್ಲಿಮೆಂಟ್ ಮಾಡಿರಿ ಅಂತ ಹೇಳಿರೋದು. ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ್ಬಿಟ್ಟು ನಮಗೆ ಏನಿವತ್ತು ಅನ್ಯಾಯ ಅಂತಂದ್ರೆ 70% ಶೈಕ್ಷಣಿಕ ಸಹಾಯಧನ ಕಡಿಮೆ ಮಾಡಿಬಿಟ್ಟು ಪ್ರಿವೆಂಟರಿ ಹೆಲ್ತ್ ಕೇರ್ ಯೋಜನೆ ಜಾರಿ ಮಾಡಿಬಿಟ್ಟು ಅಲ್ಲಿಂದ ಲೂಟಿ ಮಾಡುವಂಥ ಪ್ರೋಗ್ರಾಮ್ನ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಿದ್ದಾರೆ. ಅರ್ಥ ಆಯ್ತಲ್ಲ ನಿಮಗೆ? ಈಗ ಇರ್ತಕ್ಕಂಥ ಮಂಡಳಿಯಲ್ಲಿ ದುಡ್ಡು ಎಷ್ಟಿದೆ ಅದನ್ನ ಏನಾದರೂ ಮಾಡಿ ತೆಗೆದುಬಿಡ್ಬೇಕು, ಅದನ್ನ ಪೂರ್ತಿ ಖಾಲಿ ಮಾಡಿಬಿಡ್ಬೇಕು ಅನ್ನೋದು ಇವ್ರ ಉದ್ದೇಶ ಐತೆ. ಆ ಉದ್ದೇಶ ಇಟ್ಕೊಂಡೇನೆ ಈ ಸಂತೋಷ್ ಲಾಡ್ ಹಿಂಗೆ ಮಾಡಿರೋರು. ಹಂಗಾಗಿ ನಾವಿವತ್ತು ಏನು ಹೇಳ್ತಿದ್ದೀವಿ ಅಂತಂದರೆ, ಮಂಡಳಿಯಿಂದ ಬರ್ತಕ್ಕಂಥ ಹಣ, ಮಂಡಳಿಗೆ ಬರ್ತಕ್ಕಂಥ ಹಣ ಏನು ಈಗ ಮಾಮೂಲಿಯಾಗಿ ತಿಂಗಳ ಒಂದು 45 ಒಂದು 50 ಕೋಟಿನ 60 ಕೋಟಿನ ಬರ್ತೈತೆ. ಬಟ್ ಯಾರು ಸಾಮಾನ್ಯ ಜನ ಕಟ್ಟ ಅಂತ ಮನೆಗಳಿಂದ ಬರ್ತೈತೆ. ಇವರು ದೊಡ್ಡ ಮಾಲ್ಗಳು, ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ಸೋಲಾರ್ ಫ್ಯಾಕ್ಟ್ರಿಗಳು ಹಾಕ್ಕೊಂಡ್ರಲ್ಲಪ್ಪ, ಲೂಲು ಮಾಲ್ ಕಟ್ಟಿದಾರಲ್ಲಪ್ಪ. ಇಲ್ಲಿ ಬೆಂಗಳೂರಿಗೆ ಹೋಗ್ತಾ ಎಡಗಡೆಗೆ ಬಲಗಡೆಗೆ ಒಂದು ಲೂಲು ಮಾಲ್ ಕಟ್ಟಿದಾರಲ್ಲ, ಅಲ್ಲಿ ಕೇಳಿದ್ರೆ ಸೆಸ್ ಕಟ್ಟಿದ್ರೇನಪ್ಪ ಕೇಳಿದ್ರೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಹಿಂಗೆ ಬೃಹತ್ ಆದಂಥ ಹಣ ಬರಬೇಕಾಗಿದೆ, ಇನ್ನು ಸರಿಸುಮಾರು ಸಾಕಷ್ಟು ಮಂಡಳಿಗೆ ಬರಬೇಕಾಗಿದೆ. ಇದ್ರ ಬಗ್ಗೆ ಒಂದು ಪ್ರಾಧಿಕಾರ ರಚನೆ ಮಾಡಿರಿ ಸೆಸ್ ವಸೂಲಿ ಮಾಡೋದಕ್ಕೆ ಅಂತಂತಂದ್ರೆ, ಅಲ್ಲಿಂದ ಕಮಿಷನರಿಗೆ ನಾವು ಲೆಟರ್ ಬಂದರೆ ಇಲ್ಲಿಂದ ಲೇಬರ್ ಇನ್ಸ್ಪೆಕ್ಟರಿಗೆ, ಲೇಬರ್ ಆಫೀಸರಿಗೆ ಲೆಟರ್ ಬರೀತಾರೆ ಅವರು. ಯಾರು ಇದನ್ನ ವಸೂಲಿ ಮಾಡಬೇಕಾಗಿರೋದು? ಇದಕ್ಕಿಂತ ಪ್ರಾಧಿಕಾರ ರಚನೆ ಮಾಡಿರಿ ಅಂತ ನಾವು ಹರ್ಕಂತಿದ್ದೀವಿ, ನಮ್ಮ ಗಂಟ್ಲು ಹರ್ಕಂತಿದ್ದೀವಿ. ಆದರೂ ಕೂಡ ಇವತ್ತು ಅದನ್ನ ಜಾರಿ ಮಾಡೋದಕ್ಕೆ, ಸೆಸ್ಸನ್ನು ವಸೂಲಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಿಲ್ಲ. ಯಾಕಂತಂದ್ರೆ ದೊಡ್ಡ ಕುತ್ತಿಗೆ ಬಂದ್ಬಿಡ್ತೈತಲ್ಲ, ದೊಡ್ಡ ಬಿಲ್ಡಿಂಗ್ಗಳು 5-6 ಅಪ್ಟೇರ್ ಕಟ್ಟಿರೋರು ಇಲ್ಲೇ ಇದ್ದಾರೆ, ಚಿತ್ರದುರ್ಗದಲ್ಲೇ ಇದ್ದಾರೆ, ಬೇರೆ ಎಲ್ಲಿ ಬೇಡ. ಇಲ್ಲೇ ಸೋಲಾರ್ ಫ್ಯಾಕ್ಟ್ರಿಗಳಿದ್ದಾವೆ, ಇಲ್ಲೇ ವಿದ್ಯುತ್ ವಿಂಡ್ ಮಿಲ್ಗಳಿದ್ದಾವೆ, ಸಾಕಷ್ಟು ಬೃಹದಾಕಾರವಾದ ದೊಡ್ಡ ಕಾರ್ಖಾನೆಗಳು, ಕಟ್ಟಡಗಳನ್ನ ನಾವೇ ನೋಡಿದ್ದೀವಿ. ಅಲ್ಲಿಂದ ಸೆಸ್ಸೇ ಬಂದಿಲ್ಲ. ಜನಸಾಮಾನ್ಯ ಗೊತ್ತಿರ್ತಕ್ಕಂಥದ್ದು ಮಾತ್ರ, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾರಿದ್ದಾರೆ, ಕಾನೂನನ್ನ ಯಾರು ತಿಳ್ಕೊಂಡಿದ್ದಾರೋ ಅವ್ರು ಮಾತ್ರ ಇವತ್ತು ಸೆಸ್ಸನ್ನು ಕಟ್ಟಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರದವರು ಇದಕ್ಕೆ ಯಾವುದೇ ರೀತಿಯ ಮನ್ನಣೆ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಈ ಒಂದು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಾವಿವತ್ತು ಕಟ್ಟಡ ಕಾರ್ಮಿಕರ ಏನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವಿನ್ನೂ ಹೆಚ್ಚಿನದಾಗಿ ಹೇಳ್ಬೇಕಪ್ಪ ಅಂತಂದರೆ, ಕಟ್ಟಡ ಕಾರ್ಮಿಕರಿಗೆ ಈಗ 45 ಲಕ್ಷ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ಇದ್ದಾವೆ. ಆ 45 ಲಕ್ಷ ಅದರಲ್ಲಿ ಅರ್ಧ ಬೋಗಸ್ ಅಂತ ತೆಗೆದಾಕಿದ್ದೀನಿ ಅಂತ ಹೇಳ್ತಾನೆ. ಓಕೆ, ಅದನ್ನು ನಾವು ಒಪ್ಕೊಂತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ನೈಜ ಕಾರ್ಮಿಕರಿಗೆ ಈಗ ತೊಂದರೆ ಮಾಡಿ ಇಟ್ಟಿದ್ದಾರೆ. ಕಾರ್ಡ್ಗಳು ರಿನ್ಯೂವಲ್ ಆಗ್ತಿಲ್ಲ. ಮನೆ ಬಿಲ್ಡಿಂಗ್ ಓನರು ಲೈಸೆನ್ಸ್ ಕೇಳ್ತಾರೆ, ಬಿಲ್ಡಿಂಗ್ ಓನರಿಂದ ಲೈಸೆನ್ಸ್ ತಗೊಂಬರ್ಬೇಕು, ಆ ಲೈಸೆನ್ಸನ್ನು ಅಪ್ಡೇಟ್ ಮಾಡಬೇಕು. ಲೈಸೆನ್ಸನ್ನು ಕೇಳಿದರೆ ಮನೆ ಓನರು ಇಲ್ಲಪ್ಪ ನಾನು ಲೈಸೆನ್ಸ್ ಕೊಡಲ್ಲ ಅಂತ ಹೇಳ್ತಾನೆ. ಈ ರೀತಿಯಾಗಿ ಅನೇಕ ತೊಂದರೆಗಳನ್ನ ನಾವು ಇವತ್ತು ನೈಜ ಕಾರ್ಮಿಕರಿಗೆ ನಾವು ಇವತ್ತು